ಟೀ ಕುಡ್ಕೊತೀನಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಎಲ್ಲ ಖುಷಿಯಾಗಿರಿ, ಚೆನ್ನಾಗಿರಿ. ಸೊ ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ, ಮತ್ತು ನನಗೂ ಏನಾದರೂ ಒಳ್ಳೆಯದಾಗುತ್ತೆ ನೋಡಬೇಕು. ತುಂಬ ಕೆಟ್ಟ ದಿನಗಳೇ, ಕೆಟ್ಟ ನೆನಪುಗಳೇ ಇದ್ದಾವೆ ಈ ಹಬ್ಬದಲ್ಲಿ ನನಗೆ. ಸೊ ನನಗೆ ಯಾವುದೇ ರೀತಿಯಾದ ನಂಬಿಕೆಗಳಿಲ್ಲ. ಬಟ್ ನೋಡೋಣ, ಹೋದ ಯುಗಾದಿ ನನ್ನ ಜೀವನ ಹಾಳಾಯಿತು. ಈ ಯುಗಾದಿಯಿಂದ ಜೀವನ ಅಂತೂ ಸರಿಯಾಗಲ್ಲ. ಬಟ್ ಏನಾದರೂ ಸ್ವಲ್ಪ ಒಳ್ಳೇದಾಗುತ್ತಾ ಅಂತ ನೋಡೋಣ. ಸೊ ಇವಾಗ ಎದ್ದೆ 7:30 ಆಗೈತೆ. ಅಮ್ಮ ಟೀ ಇಟ್ಟಿತ್ತು. ಅಮ್ಮ ಆಲ್ರೆಡಿ ಡ್ಯೂಟಿಗೆ ಜಾಯ್ನ್ ಆಗೈತೆ ಗೈಸ್. ಬೆಳಗ್ಗೆಲ್ಲ ಪಾಪ ಬಟ್ಟೆ ಒಗೀತೈತೆ. ಟೀ ಇಟ್ಕೊಂಡು ಕುಡಿದ್ಬಿಟ್ಟು, ಸೊ ಟೀ ಜೊತೆಗೆ ಪಾರ್ಲೆಜಿ ಬಿಸ್ಕೆಟ್. ಪಾಪು ಇನ್ನು ನೋಡಿ ಅಲ್ಲೇ ಮಲಗಿದ್ದಾಳೆ ಹಾಸಿಗೆ ಹತ್ರ. ನಾವು ಫಸ್ಟು ಪಾಪು ನಾನು ರೂಮಲ್ಲಿ ಮಂಚದ ಮೇಲೆ ಮಲ್ಕೊತಾ ಇದ್ದೋ. ಈಗ ಒಂದು ವೀಕಿಂದ ಮಲ್ಕೊಳ್ಳೋದು ಲೇಟ್ ಆಗುತ್ತಿದೆ. ಸೊ ಅದಕ್ಕೋಸ್ಕರ ಟಿ ವಿ ನೋಡಿಕೊಂಡು ಅಮ್ಮ ಜೊತೆಲೇ ಹಾಲಲ್ಲೇ ಮಲ್ಕೊತೀವಿ. ಸೊ ಪಾಪು ನೆನ್ನೆ ಎಲ್ಲ ಎದ್ದಿದ್ದು ಎಚ್ಚರ ಆಗಿದ್ದಾಳೆ, ಕಾಲೆಲ್ಲ ಶೇಕ್ ಮಾಡ್ತಾ ಇದ್ದಾಳೆ, ಹಂಗೆ ಮಲಗಿದ್ದಾಳೆ. ಸೊ ಟೀ ಕುಡ್ಕೊತೀನಿ. ಕರೆಕ್ಟಾಗಿ ನಿದ್ದೆ ಇಲ್ಲ ಗೈಸ್. ಸ್ವಲ್ಪ ಯೋಚನೆ ಮಾಡಿ 2 ಡೇಸಿಂದ ಕರೆಕ್ಟಾಗಿ 1 ಗಂಟೆ ಆದ್ರೂ ನಿದ್ದೆ ಬರೋಲ್ಲ. ಬೆಳಗ್ಗೆ ಬೇಗ ಹೇಳ್ತೀನಿ. ಮುಂಚೆ ಎಲ್ಲ 8 ಗಂಟೆಗೆ ಹೇಳ್ತಾಯಿದ್ದೆ. ನಾವು ಅಮ್ಮಗೆ ಹೇಳ್ಸೋದು, ಅವನೇ ಸಲ ಬೈಯೋದು, 8 ಗಂಟೆ ಆಗೈತೆ ಹೇಳು, ಎಲ್ಲರ ಮನೆ ತಿಂಡಿನೇ ಮಾಡವ್ರೆ ಅಂತ. ನೋಡೋದು 8 ಗಂಟೆಗೆ ಎಷ್ಟು ಹೇಳಿಸ್ಬಿಡೋದು. ಇವಾಗ ನೋಡಿದ್ರೆ 6:30 7 ಗಂಟೆಗೆ ಎಚ್ಚರ ಆಯ್ತೈತೆ. ಯೋಚನೆಗಳು ಯಪ್ಪ, ಮನುಷ್ಯನ ದೊಡ್ಡ ಕಾಯಿಲೆ ಅಂತ ಹೇಳ್ಬೋದು. ನನಗಂತೂ ಇರೋ ಕಾಯಿಲೆಗಳ ಜೊತೆಗೆ ಅದೊಂದು ದೊಡ್ಡ ಕಾಯಿಲೆ ಆಗ್ಬಿಟ್ಟೈತೆ. ಸೊ ಟೀ ಬಿಡುತ್ತೆ ಫ್ರೆಂಡ್ಸ್. ಟೀ ಕುಡ್ಕೊತೀನಿ. 7:30 ನೋಡಿ, ಹಾಲೋಟಕ್ಕೆ ಬೇಕು ಅಂದ್ಬಿಟ್ಟು ಇವತ್ತು ಹಾಲೋಟಕ್ಕೆ ಹಾಕಿಸ್ಕೊತಾ ಇದ್ದಾಳೆ. ಚಿರಿಯ ಬಟ್ಟೆ ಆ ಕಡೆ ಹಾಕೋದ್ರಿಂದ ಫೋಟೋ ಕಾಣಿಸ್ಲಿ. ಆ ಕೊಳೆ ಬಟ್ಟೆನ ಆ ಕಡೆ ಹಾಕಿ. ಲಾಸ್ಟ್ ವೀಕಲ್ಲಿ 1 ದಿನನೋ 2 ದಿನನೋ ಕುಡಿದ್ರು. ಮತ್ತು ಅಲ್ಲಿ ಪ್ಲಾಸ್ಟಿಕ್ ಲೋಟಗಳಿದೆಯಲ್ಲ ಅದ್ರಲ್ಲಿ ಕುಡಿತಾಳೆ ಡೈಲಿ. ಇವತ್ತು ಅಪ್ಪನ ಲೋಟದಲ್ಲಿ ಕುಡಿಬೇಕು ಅಮ್ಮ ಅಂದ್ಲು. ಅದಕ್ಕೆ ಬಿಸಿ ಹಾಲು ಹಾಕಿದ್ದೀನಿ. ನಾನು ತುಂಬ ಕೊಡಲ್ವಲ್ಲ, ಅರ್ಧನೇ ಕೊಡೋದು. ಅರ್ಧ ಫೋಟೋ ಬಂದಿದೆ. ಚಿನ್ನು, ಎಲ್ರಿಗೂ ಹಬ್ಬಕ್ಕೆ ವಿಶ್ ಮಾಡು ಮಗಳೇ. ಯುಗಾದಿ ಹಬ್ಬ ಮಾಮಿದು, ಯುಗಾದಿ ಹಬ್ಬ. ಹಾಂ, ವಿಶ್ ಮಾಡು. ಯುಗಾದಿ ಹಬ್ಬ, ಹ್ಯಾಪಿ ಯುಗಾದಿ. ಎಲ್ಲ ಮಾಮಿದು ಬೇಕತ್ತೆ. ಓಕೆ ಗೈಸ್, ಇವಾಗ ಕೆಲಸ ಇದ್ದಾವೆ. ಅವಳು ಹಾಲು ಕುಡಿಲಿ, ಕೆಲಸಗಳು ಮುಗಿಸ್ಕೊತೀನಿ. ಯಾಕೆ ಗೊತ್ತಾ, ಒಬ್ಬಿಟ್ಟಿಗೆ ಇಲ್ಲಿ ನೋಡಿ, ನಮ್ಮ ಮನೆಯಿಂದ ಒಂದು 3 ಮನೆ ಕೆಳಗೆ ಜಯಂತ್ ಆಂಟಿ ಅಂತ, ಅವರು ಗೊತ್ತಲ್ವ ನಾವು ಹಬ್ಬ ಮಾಡಲ್ಲ ಅಂತ. ಪಾಪು ಅಲ್ಲೆಲ್ಲ ಆಟಾಡಕ್ಕೆ ಹೋಗ್ತಾಳಲ್ವ, ಅಲ್ಲಿ ಹೋಗಿದ್ದಾಳೆ. ಆವಾಗ ಒಬ್ಬಿಟ್ಟು ಕೊಟ್ಟು ಕಳಿಸಿದ್ದಾರೆ. ನಾನಿಲ್ಲಿ ಒಳಗಡೆ ಕಸ ಗುಡಿಸ್ತಾ ಇದ್ದೆ. ಸೊ ಇಸ್ಕೊಬರ್ಬಾರ್ದು ಮಗಳೇ ಅಂದೆ. ಬಂದಾಗ ಅಮ್ಮ ಅವರೇ ಕೊಟ್ಟರು ಕಣಮ್ಮ ಅಂದು. ಅದಕ್ಕೆ ಹಾಲು ಕಾಯಿಸಮ್ಮ, ಒಬ್ಬಿಟ್ಟು ತಿಂತೀನಿ ಅಂದರು. ಅದಕ್ಕೆ ಹಾಲು ಕಾಯಿಸ್ತಾ ಇದ್ದೀನಿ. ಅಮ್ಮನೂ ಬಟ್ಟೆ ಒಗ್ದಾಯಿತು. ಸೊ ಅಮ್ಮಂಗೂ ಟೀ ಕೊಡ್ತಾ ಇದ್ದೀನಿ, ಟೀ ಬಿಸಿ ಮಾಡಿ. ಬೆಳಗ್ಗೆ 8:15ಗೆ ನನ್ನ ಮಗಳು ಒಬ್ಬಿಟ್ಟು ತಿಂತಾವಳೆ. ಉಚಿನೋ ಎಲ್ಲರೂ ಹಬ್ಬನೇ ಮಾಡಿಲ್ಲ ಕಂದ, ನೀನು ನಾಳೆ ಬೆಳಗ್ಗೆಲ್ಲ ಮುಖ ತೊಳಿದ್ದಾನೆಯ, ಹಲ್ಲು ಇದ್ದಾನೆ, ಒಬ್ಬಿಟ್ಟು ತಿಂತಾ ಇದ್ದೀರಾ? ನಿಧಾನಕ್ಕೆ ತಿನ್ನಿ, ಹಾಲು ಸುಡ್ತದೆ. ಚೆನ್ನಾಗೈತಾ ಆಂಟಿ? ಚೆನ್ನಾಗಿ ಮಾಡೈತೆ, ತಿನ್ನು ನೋಡು. ಹಾಗೆ ಪಾಪ ಫಸ್ಟು ಅಗ್ದ್ಬಿಟ್ಟು ಹೇಳು ಪಾಪ. ಶೀತ ಐತೆ, ಸ್ವಲ್ಪ ಲೈಟಾಗಿ ಸಿರಪ್ ಹಾಕಬೇಕು. ಚೆನ್ನಾಗದ ಇಲ್ಲ? ಹಬ್ಬದ ದಿನ ಬೆಳಗ್ಗೆಲೆ ಹತ್ಬಿಟ್ಟೆ ಅಲ್ವಾ? ಅವಳು ಅದೆಂಥದ್ದು ಸಿಮೆಂಟ್ ಎಂಥದಂತೆ, ಅದೆಂಥದ್ದು ಗೊತ್ತಿಲ್ಲ, ಏನೋ ಸ್ಪೂನೋ ಸಮಥಿಂಗ್ ಏನೋ ಹಿಡ್ಕೊಂಡು ಆಟಾಡ್ತಾವಳೆ. ಇವರು ಅರ್ಧ ಗಂಟೆಯಿಂದ ಆಚೆ ಕಡೆನೇ ಆಟಾಡ್ತಿದ್ರು. ತನು ಎಲ್ಲರೂ 3 ಜನ. ಅದು ಬೇಕು ಅಂತ ಇವಳು ಅಳ್ತಾವಳೆ. ಅಮ್ಮ ಎತ್ಕೊಬಂದೈತೆ, ಹಠ ಮಾಡ್ತಿದ್ಲು ಅಂತ. ಏನೋ ಅಮ್ಮ ಹೊಡೆದು ಇಲ್ಲೋ ಏನೂ ಇಲ್ಲ, ಸುಮ್ಮನೆ ಎತ್ಕೊಬಂದೈತೆ. ಅಷ್ಟಕ್ಕೆ ಕಣ್ಣೀರು ಹಾಕ್ಬಿಟ್ಲು ಹಬ್ಬದ ದಿನ ಬೆಳಗ್ಗೆಲೆ. ಅದಕ್ಕೆ ಸಮಾಧಾನ ಮಾಡಿ, ಎಲ್ಲಕ್ಕಂದ್ರೆ ಯಾವ ಮುಚ್ಚಳ ಕೊಟ್ಟಿದ್ದೀನಿ ನಾನು ನೋಡಿ, ಈ ಮುಚ್ಚಳ ಕೊಟ್ಟಿದ್ದೀನಿ ಮಣ್ಣು ತುಂಬಕ್ಕೆ ಅಲ್ವಾ ಕಂದ? ಹಾಂ ತಗೊಳ್ಳಿ. ಹಾಂ ಆಟ ಏನು
ಹಾಂ ಒಬ್ಬಿಟ್ಟು ತಿಂದಮೇಲೆ ಆಟ ಆಡೋದು ಏನಾ ಹಂಗಾಕನಾ ಹಾಂ ಸರಿ ಸರಿ. ಮತ್ತು ಇವಾಗ ತಿಂಡಿ ಮಾಡಬೇಕು. ಏನೂ ಇಲ್ಲ, ಹಾಲೆಲ್ಲ ಒಬ್ಬಿಟ್ಟಿಗೆ ಒಂದೇ ಸಲ ಮಿಕ್ಸ್ ಆಯ್ತದೆ ಕಂದ. ನೀನು ತಿನ್ನು ಮಗಳೇ, ಹೊಟ್ಟೆ ತುಂಬವ. ಸೊ ಹತ್ಬಿಟ್ಲು ಗೈಸ್, ಹಬ್ಬದ ದಿನ ಬೆಳಗ್ಗೆಲೆ ಹತ್ಬಿಟ್ಟವಳೆ. ನಾನು ಸಮಾಧಾನ ಮಾಡಿ ಮುಚ್ಚಳ ಕೊಟ್ಬಿಟ್ಟು ಈಗ ಒಬ್ಬಿಟ್ಟು ತಿನ್ನಕ್ಕೆ ಬಿಟ್ಟಿದ್ದೀನಿ. ಈಗ ತಿಂಡಿ ಮಾಡಬೇಕು. ಏನು ಮಾಡೋದು ಅಮ್ಮನ ಕೇಳ್ತೀನಿ ಗೈಸ್. ಹಬ್ಬ ಮನೆ ಬಾಗಿಲಲ್ಲಿ ಹೇಗಿದೆ ಅಂತ. ಅಲ್ಲಿ ನಿಂತವಳೆ, ಕೃತು ಒಳಗಡೆ ಒಬ್ಬಿಟ್ಟು ತಿಂತವಳೆ ನೋಡಿ. ಝೂಮ್ ಮಾಡಿದ್ದೀನಿ, ಫುಲ್ಲು ಕ್ಲಿಯರ್ ಆಗಿಲ್ಲ. ರಂಗೋಲಿ ಬಿಟ್ಟು ರೆಡಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಮನೆ ಮುಂದುಗಡೆ ಮನೆ ಹೇಗೆ ರೆಡಿ ಮಾಡಿದ್ದಾರೆ ತೋರಿಸ್ತಿದ್ದಾರೆ. ಇಲ್ಲಿ ನೋಡಿ, ಬೇವಿನ ಸೊಪ್ಪು ಮಾವಿನ ಸೊಪ್ಪೆಲ್ಲ ಕಟ್ಟಿ ಫುಲ್ ಹಬ್ಬಕ್ಕೆ ಅಂತ ಹೇಳಿ ರೆಡಿ ಮಾಡಿಬಿಟ್ಟವ್ರೆ. ರಂಜು ಬಾಕ್ಲು ತೊಳಿತಾವಳೆ, ಬಾಕ್ಲು ಹೊಸ್ಲಿಗೇನೋ ರಂಗೋಲಿ ಹಾಕ್ತಾವಳೆ. ಬಿರಿಯಾನಿನ ಮಾಡೋಣ ಬಿಟ್ಟು ನೈಸ್ ಬಿರಿಯಾನಿ ಬೇಕಂತ ಹಬ್ಬದಿನ ನೋಡಿ. ನಾಯಿ ತಿನ್ನಂತ ಬಿಟ್ಬಿಟ್ಬಿಟ್ಟವಳೆ. ಈಗ ಉಳ್ಬಿಟ್ಟಿರೋದ ನಾನು ತಿಂತೀನಿ. ಇವನೇನು ಮಾಡೋದು, ವೇಸ್ಟ್ ಮಾಡೋಕ್ಕಾಗತ್ತಾ? ಪಾಪ ಪಕ್ಕದ ಮನೆಯವರು ಅಷ್ಟು ಪ್ರೀತಿಯಿಂದ ಕೊಟ್ಟವ್ರೆ. ನಮ್ಮ ಮನೆ ಹೇಗೆ ಹಸುನೂ ಇಲ್ಲ ಬಾನಿಗೆ ಹಾಕೋಕ್ಕೆ. ಈಗ ನಾನೇ ತಿಂತೀನಿ ಗೈಸ್. ನಾನು ಇವತ್ತು ಹುಳಿ ಮಾಡ್ತಾಯಿದ್ದೀನಿ, ಮೈ ಫೇವ್ರೇಟು. ಅಮ್ಮ ರೊಟ್ಟಿ ಹಾಕು ಅಂದರು, ರೊಟ್ಟಿ ಬೇಡ ಅಂದೆ. ಪುಳಿಯೋಗರೆ ಮಾಡು ಅಂದರು. ಆಗ ಹುಳಿಯೊಂದು ಕಾಳು ಪೌಡ್ರ್ ಐತಾ ಅಂದೆ, ಐತೆ ಆಟದ ಮೇಲೆ ಅಂತ. ಸೊ ಅದನ್ನು ಮಾಡೋಣ ಅಂತ. ಫುಲ್ ಈಸಿ ಇದು. ಖಾರದ ಪುಡಿ ಬಿಡಿಸ್ಬೇಕಾದ್ರೆ ಕಾಳುಗಳು ಪೌಡ್ರ್ ಮಾಡಿಸಿರ್ತೀರಲ್ಲ, ಅದನ್ನು ಸ್ವಲ್ಪ ನೀರಿಗೆ ಹಾಕಿ ಕಲಸೈತೆ. ಯಾಕಂದರೆ ಹುಳಿಗೆ ಹಾಕಿದಾಗ ಗಂಟಾಗುತ್ತೆ ಅಂಥೇಳಿ ಈ ಥರ ನೀರಿಗೆ ಹಾಕಿ ನೀಟಾಗಿ ಕಲಿಸ್ಕೊಂಡೈತೆ. ತುಂಬ ಈಸಿ. ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಬೆಳ್ಳುಳ್ಳಿ ಹಾಕಬೇಕು, ಟೇಸ್ಟು ಚೆನ್ನಾಗಿ ಬರುತ್ತೆ. ಮತ್ತು ಒಣಮೆಣ್ಸಿನ್ಕಾಯಿ, ಹಸಿ ಕರಿಬೇವು ಸೊಪ್ಪು, ಕಡಲೆ ಬೀಜ, ಕಡಲೆಬೇಳೆನ ಆಯಲ್ ಹಾಕದೆ ಹಾಗೆ ಹುರ್ಕೊಂಡಿದ್ದೀವಿ. ಮತ್ತು ಇದು ಹುಣಸೆ ಹಣ್ಣೊಂದು ರಸನ ಕಾಯಕ್ಕಿಟ್ಟಿದ್ದೀವಿ. ಏನಕ್ಕೆ ಅಂತ ಹೇಳಿದರೆ, ಹುಣಸೆಹಣ್ಣು ಹುಳಿ ಬಿಟ್ಟಾಗ ಸ್ವಲ್ಪ ಬೇಯಿಸ್ಬೇಕಲ್ವ, ಅದ್ರ ಬದಲು ಹುಣಸೆಹಣ್ಣು ಹುಳಿನ ಕಾಯಿಸ್ಕೊಂಡು ಅನಂತರ ಹುಳಿಗೆ ಹಾಕ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಹೇಳಿ ಇಲ್ಲಿ ಬಾಣಲಿನ ಇವಾಗ ಕಾಯಕ್ಕಿಟ್ಟಿದ್ದೀನಿ. ಆಯಲ್ ಕಾದಿದೆ, ಸಾಸಿವೆ ಹಾಕ್ಕೊತೀನಿ. ತುಂಬ ಸಖತ್ತಾಗಿರುತ್ತೆ ಗೈಸ್. ನಿಮಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಇದು ಎಲ್ರಿಗೂ ಗೊತ್ತಿರುತ್ತೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಇದು. ಸಾಸಿವೆ ಚಟಪಟ ಅಂತ ಸಿಡಿತೈತೆ. ಇವಾಗ ಬೆಳ್ಳುಳ್ಳಿ ಹಾಕೊಳ್ಳೋಣ, ಒಣಮೆಣ್ಸಿನ್ಕಾಯಿ ಆಮೇಲೆ ಹಾಕ್ಕೊಳ್ಳೋಣ. ಯಾಕಂದರೆ ಒಣಮೆಣ್ಸಿನ್ಕಾಯಿ ಸೀದೋಗ್ಬಿಡ್ತವೆ. ಬೆಳ್ಳುಳ್ಳಿ ಎಷ್ಟು ಹಾಕೋತೀರ ಅಷ್ಟು ಟೇಸ್ಟು. ಇವಾಗ ನೋಡಿ ಕರಿಬೇವು ಹಾಕಿದ್ದೀನಿ, ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ನೀಟಾಗಿ ಫ್ರೈ ಮಾಡಿದ್ದೀನಿ. ಇವಾಗ ಇದು ಹುಣಸೆಹಣ್ಣು ರಸನ ಇದ್ರೊಳಗೆ ಹಾಕ್ಕೊಳ್ಳೋಣ. ಇದಕ್ಕೆ ಹುಳಿ ಹಾಕಿದ್ಮೇಲೆ ಕಲಸಿಟ್ಕೊಂಡಿರೋಂತಹ ಕಾಳು ಪೌಡ್ರನ್ನ ಹಾಕಬೇಕು. ಹಾಕ್ಬಿಟ್ಟು ಉಪ್ಪು ಎಷ್ಟು ಬೇಕು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೋಬೇಕು. ಮತ್ತು ಜಾಸ್ತಿ ಉರಿಲಿ ಬೇಯಿಸ್ಬೇಡಿ, ಯಾಕಂದರೆ ಸೀದು ಹೋದಂಗೆ ಆಗುತ್ತೆ, ಅಂಡು ಹಿಡಿಯುತ್ತೆ. ಕಡಿಮೆ ಉರಿಲಿನೇ ಬೇಯಿಸ್ಕೊಳ್ಳಿ. ಮತ್ತು ಕಾಳುಗಳು ಹುರ್ಕೊಂಡಿಟ್ಟಿದ್ದೀರಲ್ಲ, ಅದನ್ನು ಕೊನೆಯಲ್ಲಿ ಹಾಕೋಬೇಕು. ಅಥವಾ ನಾವು ಸ್ಟಾರ್ಟಿಂಗಲ್ಲೇ ಆಯಲ್ಲಿ ಫ್ರೈ ಮಾಡ್ಬೋದು. ಅದನ್ನು ಹಾಕ್ಬಿಟ್ಟು ಅಮ್ಮನೇ ನೀಟಾಗಿ ಮಿಕ್ಸ್ ಮಾಡ್ತು. ಇದು ಚೆನ್ನಾಗಿ ಬೇಯಿ ಕೊಡೋಕಂದ ಅಡುಗೆ ಮನೆ ಒಂಚೂರು ಕಸ ಗುಡಿಸ್ಬೇಕು. ಬೇಯ್ತೈತೆ. ಇದು ಬೆಂದಮೇಲೆ ಹುರಿದಿಟ್ಕೊಂಡಿರೋ ಕಾಳು ಲಾಸ್ಟಲ್ಲಿ ಹಾಕೋಣ. ರೈಸ್ಗೂ ಇಟ್ಟಿದ್ದೀನಿ. ಕುರುತ್ತು ನೋಡಿ ಬೆಳಗ್ಗೆಲ್ಲ ಹೊತ್ಕೊಂಡು ನಿಂತವಳೆ. ಲೆಹೆಂಗಾ ಹಾಕೋತೀನಿ ಅಂದು, ಸ್ನಾನ ಮಾಡಿಸಿ ಹಾಕ್ತೀನಿ ಅಂದರೆ ಮುಖ ತೊಳ್ಕೊತೀನಿ, ತಣ್ಣೀರ ಸ್ನಾನ ಮಾಡ್ತೀನಿ ಅಂತ ಹತ್ಕೊಂಡು ಬೈಕೊಂಡು ನನಗೆ ಹತ್ಕೊಂಡು ಕೂತವಳೆ ಬೆಳಗ್ಗೆಲೆ. ಆ್ಯಂಡ್ ಅವನು ಬಂದವಳೆ. ಎಲ್ಲಾನು ನಿನ್ನ ಫುಲ್ ಡ್ರೆಸ್ ತೋರ್ಸ, ದೂರ ನೀಚು, ದೂರ ಹೋಗು. ನೋಡಿ ಯುಗಾದಿ ಹಬ್ಬಕ್ಕೆ ರೆಡಿಯಾಗಿ ಹೊಸ ಡ್ರೆಸ್ ಇಕ್ಕೊಂಡವಳೆ ಅಂತ. ಅವನೊಂದು ಹೇರ್ ಸ್ಟೈಲ್ ನೋಡಿ ಫ್ರೆಂಡ್ಸ್, ರಂಜು ಹಾಕಿರೋ ಹೇರ್ ಸ್ಟೈಲ್ ಇದು ನೋಡಿ, ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ ಎಲ್ಲ ಅವನು. ಅವ್ರ ಮಾವ ತಂದಿರೋದಂತೆ ಡ್ರೆಸ್ಸು ಸಖತ್ತಾಗೈತಿ, ಸೂಪರ್. ವಿಡಿಯೋ ಆನ್ ಆಗಿದೆ ಅಂತೇಳಿ ವಿಡಿಯೋ ಮಾಡಿದ್ದೀನಿ, ಆನೇ ಆಗಿಲ್ಲ. ಮತ್ತೆ ಮಾಡ್ತಾಯಿದ್ದೀನಿ. ಎಡವಟ್ಟು ನಂದು ನೋಡಿ. ಮನಸ್ಕೊಂಡ್ಕೊತಾವಳೆ. ಅನು ಹೋದ್ಲು ರಂಜು ತಿಂಡಿ ತಿನ್ನೋಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋದ್ಲು. ಈಗ ಅವಳು ಅವ್ರು ಹಬ್ಬ ಮಾಡ್ತಾರಲ್ವ, ಬೆಳಗ್ಗೆನೇ ರೆಡಿಯಾಗಿದ್ದಾರೆ. ಸೊ ನಾವು ಇನ್ನೂ ಇಲ್ಲ, ಅದಕ್ಕೆ ನೀರೊಲೆಗೂ ಉರಿ ಹಾಕಿಲ್ಲ. ಅಮ್ಮ ಲೇಟಾಗಿ ಪಾಪು ಸ್ನಾನ ಮಾಡಿಸಿ ಬಟ್ಟೆ ಹಾಕೋಣ ಅಂತ ಹೇಳಿ. ಬಟ್ ಅದನ್ನು ನೋಡಿ ಇವಳು ಹಠ ಮಾಡ್ತಾಯಿದ್ಲು. ಮತ್ತು ನೋಡಿ ಅವಳು ಆಟ ಆಡ್ತೀನಿ ಅಂತ ಎಲ್ಲನೂ ಹರಕಿದ್ದಾಳೆ. ನಾನು ಸರಿ ಅಂದ್ಬಿಟ್ಟು ಗೌರಿ ಹಬ್ಬದಲ್ಲಿ ತಂದಿರೋ ಲೆಹೆಂಗಾನ ಅದನ್ನೂ ಎತ್ತಿಡಿಸ್ಕೊಂಡ್ಲು ಬೀರಿಂದ. ನೀರೊಲೆ ಕಾಯಿಸಿ ಸ್ನಾನ ಮಾಡ್ಕೊಳ್ಳೋ ಗಂಟ ಇರ್ತಾಯಿಲ್ಲ, ಅಳ್ತಾವಳೆ ನೋಡಿ. ಮನಸ್ಕೊಂಡು ಹೆಂಗೆ ಕೂತವಳೆ ಅಂತ.
ಸುಮ್ಮನೆ ಹೇಳ್ತಾಳೆ ಫ್ರೆಂಡ್ಸ್. ನಾವು ಹೊಡೆದು ಇಲ್ಲ, ಏನೂ ಇಲ್ಲ. ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಇಕ್ಕೋ ಅಂತ ಹೇಳಿದ್ರು ಅಳ್ತಾಳೆ, ಕಿರಿಚ್ತಾಳೆ. ಅಲ್ಲಿ ಮನೇಲೆಲ್ಲ ಹರಗವಳೆ. ಯಾಕೆ ಇಷ್ಟು ಚಂಡಿ ಮಾಡ್ತಾಯಿದ್ದೀ ಕನ್ನ? ಮಾತಾಡಲ್ಲ ಸರಿ ಬಿಡು, ಆಯಿತು. ನೋಡಿ ಹೆಂಗೆ ಮನಸ್ಕೊಂಡವಳು ನೋಡಿ. ಬಾಯ್, ಸರಿ ಬಿಡು. 2 ಗಂಟೆ ಸುಮ್ಮನೆ ಹಾಗೆ ಮಲಗಿದ್ದೆ ಫೋನ್ ನೋಡಿಕೊಂಡು. ಹೊಟ್ಟೆ ಹಸುವಾಗ್ತೈತೆ. ಓ, ಕೈ ಸರನೇ ಹಾಕಿಲ್ಲ ನೋಡಿ. ಈಗ ವಿಡಿಯೋ ಮಾಡ್ತಾ ನಿಲ್ಲಿಸ್ಕೊಂಡೆ. ಅಲ್ಲಿ ಸ್ನಾನದ ಮನೇಲಿ ಬಿಚ್ಚಿಟ್ಟಿದ್ದೆ. ಅವು ಅಲ್ಲೇ ಐತೇನೋ ನೋಡಿ. ಹಿಂಗೆ ನಾನು ನೆನ್ಪು ಮಾಡ್ಕೊಂಡು ಹಾಕೋತೀನಿ. ಬಟ್ ಇವತ್ತು ಮರ್ತ್ಕೊಬಿಟ್ಟಿದ್ದೀನಿ. ನೀರು ಬಿಟ್ಟಿದ್ರಾ, ಬೇಗ 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 ಬಂದೆ. ಅಮ್ಮ ನೀರು ಹಿಡಿತಾಯಿತ್ತು ಅಂತ. ಇಲ್ಲಿ ನೋಡಿ, ಇಲ್ಲಿ ಇಟ್ಟಿದ್ದೀನಿ. ಅಪ್ಪ, ಇದೇನಾದ್ರು ಓಪನ್ ಇದ್ದಿದ್ರೆ ಯಾವನಾದ್ರು ಎಳ್ಕೊಂಡು ಹೋಗ್ಬಿಟ್ಟಿದ್ದಿದ್ರೆ ನನ್ನ ಸರವೇ. ಇದೇನಿದು, ನಾನು ಒಬ್ಸರ್ವೇ ಮಾಡಿಲ್ಲ. ತಿಂಡಿ ಎಲ್ಲ ತಿಂದು ಪಾಪುಗೆ ಫೋಟೋಶೂಟ್ ಮಾಡಿ ಶಾರ್ಟ್ಸ್ಗೆ ಎಲ್ಲ ಮಾಡಿದ್ದೀನಿ. ನಮ್ಮ ಅಮ್ಮನೂ ಒಬ್ಸರ್ವ್ ಮಾಡಿಲ್ಲ. ಇನ್ನು ಪಾಪುಗೇನು ಗೊತ್ತಾಗಲ್ಲ ಬಿಡಿ. ನಾನು ಈಗ ವೀಡಿಯೋ ಮಾಡ್ತೀನಲ್ಲ, ಇದೇನಿದು ಬರೀ ಕತ್ತೈತೆ, ಸರ ಕಾಣ್ತಿಲ್ವಲ್ಲ ಅಂತ ಈಗ ನೆನೆಸ್ಕೊತಾ ಇದ್ದೀನಿ. ಸದ್ಯ ಅದು ಮೆಸ್ ಥರ ಹೊಡೆದಿದ್ದೀವಿ. ಇಲ್ಲಾಂದರೆ ಯಾರು ಹಿಂಗೆ ಕೈ ಹಾಕ್ಬಿಟ್ಟು ತೊಗೊಂಡೋಗಿದ್ರೆ ಏನು ಮಾಡಬೇಕಿತ್ತು. ಗೈಸ್, ನಂದು ನಿನ್ನೆಯಿಂದ ಒಂದು ಪ್ರಾಬ್ಲಮ್ ಆಗ್ತಾಯಿದೆ. ಏನಂತ ಹೇಳಿದ್ರೆ, ಏನೋ ಶಾರ್ಟ್ಸ್ ವೀಡಿಯೋಗೆ ಕಾಪಿರೈಟ್ ಅಂತೇನೋ ಬರ್ತಾಯಿದೆ. ನಿನ್ನೆ ನನ್ನ ಹಸ್ಬೆಂಡ್ದು ಲಾಸ್ಟ್ ಇಯರು ಪಾಪು ಬರ್ಡೇಲಿ ತೊಗೊಂಡಿರೋಂಥ ಪಿಕ್ಗೆ ಒಂದು ಸಾಂಗ್ನ ಸೆಟ್ ಮಾಡಿ ಹಾಕಿದೆ. ಅದನ್ನು ಯೂಟ್ಯೂಬ್ ಸಾಂಗೇನೆ. ರಾಘವೇಂದ್ರ ಸಾನ್ನಿಧ್ಯ ಅಂತ ಚಾನಲ್ ಇದೆಯಲ್ಲ ಅಕ್ಕ ಅವ್ರದ್ದು, ಅವ್ರ ಹಸ್ಬೆಂಡ್ ಎತ್ತಾದ್ರಲ್ಲ, ಅವರ ಗಂಡ ಹೆಂಡತಿ ಪಿಕ್ಗೆ ಒಂದು ಫೀಲಿಂಗ್ ಸಾಂಗ್ ಹಾಕಿದ್ರು. ನನಗೂ ಈಗ ಸಾಂಗು ಕೂಡ ಫೀಲ್ ಆಯಿತು. ಸೊ ಸಂತು ನೆನಪಾದ್ರು ಅಂತೇಳಿ ನಂದು ಸಂತುದು ಲಾಸ್ಟ್ ಇಯರ್ ಪಾಪು ಬರ್ಡೇ ಪಿಕ್ನಾಗೆ ಆ ಸಾಂಗ್ ಸೆಲೆಕ್ಟ್ ಮಾಡಿ ಹಾಕಿದೆ. ಬಟ್ ಏನಕ್ಕೆ ಏನು ಗೊತ್ತಿಲ್ಲ, ಕಾಪಿರೈಟ್ ಅಂತ ಬಂದ್ಬಿಡ್ತು. ಸೊ ನನಗೆ ಯೂಟ್ಯೂಬಲ್ಲಿ ಜಾಸ್ತಿ ಯಾರೂ ಫ್ರೆಂಡ್ಸ್ ಇಲ್ಲ, ಒಬ್ಬರು ಅಥವಾ ಇಬ್ಬರು ಇರೋದು. ಅವ್ರಿಗೂ ಏನು ಅಷ್ಟೊಂದು ಸೆಟ್ಟಿಂಗ್ಸ್ದು ಅಥವಾ ಕಾಪಿರೈಟ್ಸ್ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ. ಡಿಲೀಟ್ ಮಾಡಿದೆ. ಓಕೆ, ಏನೋ ಆಗಿದೆ, ಓಕೆ ಅಂತ ಡಿಲೀಟ್ ಮಾಡಿದೆ. ಬಟ್ ಈಗ ಒಂದು ಹಾಫ್ ಆನ್ ಅವರಲ್ಲೂ ಕೂಡ ಕೃತುದು ಫೋಟೋಶೂಟ್ ಮಾಡಿದ್ನಲ್ವಾ, ಅಂದರೆ ಫೋಟೋಶೂಟ್ ಅಂದರೆ ಶಾರ್ಟ್ಸ್ ವೀಡಿಯೋಗೆ ತುಂಬ ಕಷ್ಟಪಟ್ಟು ಒಂದು ಅರ್ಧ ಗಂಟೆ ಅವಳಿಗೆ ಏನೋ ಮೊಬೈಲ್ ಕೊಡ್ತೀನಿ ಅದು ಇದು ಅಂತ ಹೇಳಿ ಕಷ್ಟಪಟ್ಟು ವೀಡಿಯೋ ಮಾಡಿದ್ದೆ. ಅದನ್ನು ಡೈರೆಕ್ಟಾಗಿ ಸೇವ್ ಮಾಡಿದ್ದೆ, ಡ್ರಾಫ್ಟಲ್ಲಿ ಇತ್ತು. ಮತ್ತು ಒಂದು 10 ನಿಮಿಷ ಎಲ್ಲ ಆದಮೇಲೆ ಎಲ್ಲ ವೀಡಿಯೋಸ್ ಮಾಡಿದ್ದೆ, ಎಲ್ಲ ಆದಮೇಲೆ ಅದನ್ನು ಪೋಸ್ಟ್ ಮಾಡಿದೆ. ಬಟ್ ಇದೂ ಕೂಡ ಅದೇ ರೀತಿ ಬಂದಿದೆ. ನನಗೆ ಏನಕ್ಕೆ ಅಂತ ನೋ ಐಡಿಯಾಸ್, ಏನೂ ಗೊತ್ತಿಲ್ಲ. ಯಾಕಂದರೆ ಇಷ್ಟು ದಿನ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಯೂಟ್ಯೂಬಲ್ಲೇ ಸಾಂಗು ಅಥವಾ ಮ್ಯೂಸಿಕ್ ಸೆಲೆಕ್ಟ್ ಮಾಡಿಕೊಂಡು ಫೋಟೋಗೆ ಇದು ಮಾಡಿವೆ, ಅಥವಾ ಪಾಪುದು ಡ್ಯಾನ್ಸ್ ಮಾಡಿಸ್ಬಿಟ್ಟು ಆ ಸಾಂಗಿಗೆ ಅಪ್ಲೋಡ್ ಮಾಡಿವೆ. ಬಟ್ ನಿನ್ನೆಯಿಂದ ಈ ಥರ ಪ್ರಾಬ್ಲಮ್ ಆಗ್ತಿದೆ. ಪ್ಲೀಸ್ ಯಾರಾದರೂ ಯೂಟ್ಯೂಬರ್ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ, ನಿಮ್ಗೆ ಇದ್ರ ಬಗ್ಗೆ ಗೊತ್ತಿದ್ದರೆ ಪ್ಲೀಸ್ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಹೇಳಿ, ಈ ಥರ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ. ಪ್ಲೀಸ್, ನನಗೆ ಯಾರೂ ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡೋಕ್ಕೆ. ನಾನು ವ್ಲಾಗ್ಸ್ನ ಯಾರಾದರೂ ಮಿಸ್ಸಾಗಿ ಯೂಟ್ಯೂಬರ್ ನೋಡಿದ್ರೆ, ನಿಮ್ಗೆ ಈ ಸೆಟ್ಟಿಂಗ್ಸ್ ಬಗ್ಗೆ ಗೊತ್ತಿದ್ದರೆ, ಏನಕ್ಕೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಪ್ಲೀಸ್ ಹೆಲ್ಪ್ ಮಾಡಿ. ಪ್ಲೀಸ್. ನನಗೀಗ ಹಸುವಾಗ್ತಾಯಿದೆ. ರೈಸ್ ಮಾಡ್ಕೊಂಡು ತಿನ್ನೋಣ. ಮತ್ತು ಬೆಳಗ್ಗೆ ಮಾಡಿದ್ದು ಹುಳಿ ಜಾಸ್ತಿನೇ ಮಾಡಿಟ್ಟಿದ್ದೀವಿ. ಇಲ್ಲಿ ನೋಡಿ, ಇದಕ್ಕೆ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿಟ್ಟಿದ್ದೀವಿ. ಈಗ ಇದಕ್ಕೆ ರೈಸ್ ಮಾಡ್ಕೊಂಡು ತಿಂತೀವಿ. ನೈಟ್ ಸಾಂಬಾರು ಮಾಡ್ಕೊಳ್ಬೋದು, ಇವಾಗೇನು ಸಾಂಬಾರು ಮಾಡಲ್ಲ. ಪಾಪು ಮಲಗಿದ್ದಾಳೆ, ಅಮ್ಮನೂ ಮಲಗೈತೆ. ನನಗೆ ನಿನ್ನೆಯಿಂದ ಇದೇ ಟೆನ್ಷನ್ನು, ಏನಕ್ಕೆ ಹಿಂಗೆ ಆಗ್ತದೆ ಅಂತ. ನಿದ್ದೆಗೆ ಜಾರಿದಳು, ಇದನ್ನು ನೆನಪು ಮಾಡ್ಕೊಬಿಟ್ಟು ಮತ್ತೆ ನಿದ್ದೆಯಿಂದ ಎದ್ದೆ, ನಿದ್ದೆನೇ ಮಾಡಲಿಲ್ಲ. ಹಸುವಾಗ್ತಿತ್ತು ಅಂತ ಹೇಳಿ ಅಡುಗೆ ಮನೆಗೆ ಬಂದೆ. ನಾನು ಇವಾಗ ಬಾಹುಬಲಿ ಫಿಲಮ್ ನೋಡ್ತಾ ಇದ್ದೀನಿ. ಅದೆಷ್ಟು ನನ್ನ ಮಗಳಿಗೆ ಫೇವ್ರೇಟು. ಹೆಂಗೆ ನೋಡ್ತಾಳೆ ನೋಡಿ, ಎದ್ದು ಊಟ ಮಾಡಿ ಫುಲ್ ನೋಡ್ತಾಳೆ. ಶಿವನ್ನ ಎತ್ತುತ್ತಾ ಇದ್ದಾರೆ ಬಾಹುಬಲಿಯವರು. ನೋಡಿ ಗೈಸ್, ಹೆಂಗೆ ಪ್ರಭಾಸ್ ಸೂಪರ್ ಅಲ್ವಾ. ಮೂವಿ ನೋಡಿಕೊಂಡು ಹಂಗೆ ಆಚೆ ಕಡೆ ಬಂದೆ, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ. ಬಟ್ ಕೃತು ಎಲ್ಲ ಆಟ ಆಡ್ತಾಯಿದ್ರು. ಆಚೆ ಕಡೆ ಯಾರು ಕೂತಿರಲಿಲ್ಲ, ಹಬ್ಬ ಅಲ್ವಾ, ಎಲ್ಲರೂ ಬ್ಯುಸಿ ಇದ್ದಾರೆ. ಸೊ ಮತ್ತೆ ಆಚೆ ಕಡೆ ನೋಡಿಕೊಂಡು ಫಿಲ್ಮ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳಿ ಫಿಲ್ಮ್ನೇ ನೋಡ್ತಾ ಕೂತ್ಕೊಂಡೆ. ಸೊ
ಬಾಹುಬಲಿ ಫಿಲ್ಮ್ನ ಯಾಕೋ ತುಂಬ ಇಂಟ್ರೆಸ್ಟಿಂಗ್ ನೋಡ್ತಿದ್ದೀನಿ, ತುಂಬ ಸಲ ನೋಡಿದ್ದೀನಿ. ಬಟ್ ತುಂಬ ಇಂಟ್ರೆಸ್ಟಾಗಿ ನೋಡ್ತಾ ಇದ್ದೀನಿ. ಅದಕ್ಕೋಸ್ಕರ ಎಂಥ ಕೆಲಸ ಮಾಡ್ತೀನಿ ಗೊತ್ತಾ, ನಾನು ಯಾವಾಗಲೂ ಹಾಲಿಗೆ ಬರಲ್ಲ ತರಕಾರಿ ಕಟ್ ಮಾಡೋಕ್ಕೆ. ಇವಾಗ ತರಕಾರಿ ಕಟ್ ಮಾಡಿಕೊಂಡು ಸಾಂಬಾರಿಗೆ ಬಾಹುಬಲಿ ಫಿಲ್ಮ್ ನೋಡ್ತಾ ಇದ್ದೀನಿ. ಅಡ್ವರ್ಟೈಸ್ ಬಂದಿರೋದಕ್ಕೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ನೋಡಿದ್ರೂ ಕೂಡ ಬೇಜಾರೇ ಆಗಲ್ಲ ಎಷ್ಟು ಸಲ ನೋಡೋಕ್ಕೂ ಕೂಡ. ಮತ್ತು ಏನಂತ ಹೇಳಿದ್ರೆ, ಇವತ್ತಿಗೆ ಒಂದು ವರ್ಷದಲ್ಲಿ ನಮ್ಮ ಸಂತು ಅಲ್ಲಿದೆ, ನನ್ನ ಗಂಡನ ಮನೇಲಿದ್ದೆ ನಾನು. ಇದೇ ಹಬ್ಬದ ದಿನ ಒಂದು ಈವ್ನಿಂಗ್ 6:30 ಹಂಗೆ ಫೋನ್ ಮಾಡಿದ್ರು. ತುಂಬ ಜ್ವರ, ಸುಷ್ಮಾ ಆಸ್ಪತ್ರೆಗೆ ಹೋಗಿದ್ದೆ, ಬಾಟಲ್ ಹಾಕಿಸ್ಕೊಬಂದಿದ್ದೀನಿ ಅಂತ ಹೇಳಿ. ಅವ್ರು ಫಸ್ಟ್ ಟೈಮ್ ಅಂದರೆ ತುಂಬ ಫೈನಲ್ ಸ್ಟೇಜ್ಗೆ ಹೋಗಿ ಹುಷಾರು ತಪ್ಪಿದಂತಹ ದಿನ. ಇದೊಂಥರ ಕರಾಳ ದಿನ ನನ್ನ ಲೈಫಲ್ಲಿ, ನಾನು ಸಾಯೋ ತನಕನೂ ಅಂತ ಹೇಳ್ಬೋದು. ಬೆಳಗ್ಗೆಯಿಂದನೂ ತುಂಬ ಅಂದರೆ ತುಂಬ ನೆನಪು ಕಾಡ್ತಾ ಐತೆ. ಎಷ್ಟು ಕಾಡ್ತಾ ಐತೆ ಅಂದರೆ, ನನಗೆ ಯಾವತ್ತೂ ನಾನು ಹಬ್ಬ ಮಾಡೋಕ್ಕೆ ಬರ್ದೇ ಬ್ಯಾಂಗ್ಳೂರಲ್ಲೇ ಇದ್ದಿದ್ರೆ ಉಳಿಸ್ಕೋಬೋದಿತ್ತೇನೋ ಅಂತ ಏನೇನೋ ಒಂಥರ ಯೋಚನೆಗಳು. ಎಲ್ಲ ನನ್ನ ಹಣೆ ಬರಹ. ಇಲ್ಲಿ ನೋಡಿ ಅಂದರೆ ಅವನು ಕೃತು ಇಲ್ಲೇ ಆಟಾಡ್ತಾವ್ರೆ. ಇಷ್ಟೊತ್ತು ತನಕ ಅವಳು ಫೋನ್ ನೋಡ್ತಾ ಇದ್ಲು. ನಾನಿವಾಗ ಫೋನ್ ಇಸ್ಕೊಂಡೆ, ಹಂಗೆ ತರಕಾರಿ ಕಟ್ ಮಾಡಿಕೊಂಡು ಫಿಲಮ್ ನೋಡಿಕೊಂಡು ಸಾಂಬಾರು ಮಾಡಬೇಕು. ತರಕಾರಿ ಕಟ್ ಮಾಡ್ತಾ ಕೂತಿದ್ದೆ. ರಂಜು ಬಂದು ಆವಾಗಲೇ ಊಟಕ್ಕೆ ಕರೆದಿದ್ಲು. ನಾನು ಊಟ ಮಾಡಿದೆ ಅಂತ ಹೋಗಿರಲಿಲ್ಲ ಅಂತ ಹೇಳಿ ಒಬ್ಬಿಟ್ಟು ಕೊಡೋಕೆ ಬಂದಳು. ಆವಾಗ ಅಕ್ಕ ದೇವ್ರು ಬಂದೈತೆ ಬಾ, ಯಾಕೆ ಹಿಂಗೆ ಒಳಗಡೆ ಕೂತಿದ್ದೆ ಅಂತ ಕರೆದ್ಲು. ಆವಾಗ ಎದ್ದು ಹೋದೆ. ಮುಂಡೂರಮ್ಮನ್ನ ಈ ಥರ ಹಬ್ಬಗಳಲ್ಲಿ ಅಡ್ಡೆ ಮೇಲೆ ಕಟ್ಬಿಟ್ಟು ಊರು ತುಂಬ ಮೆರವಣಿಗೆ ಮಾಡ್ತಾರೆ, ಅಥವಾ ಟ್ಯಾಕ್ಟರಲ್ಲಿ ಕೂರಿಸ್ಕೊಂಡು ಮಾಡ್ತಾರೆ. ಅಡ್ಡೆಗಳಲ್ಲಿ ಕೂರಿಸೋದು ಇವಾಗ ಕಡಿಮೆ, ಟ್ಯಾಕ್ಟ್ರಲ್ಲೇ ಜಾಸ್ತಿ ಕೂರಿಸೋದು. ಬಟ್ ಈ ಸಲ ಏನೋ ಟ್ಯಾಕ್ಟ್ರ್ ಬಿಟ್ಬಿಟ್ಟು ಅಡ್ಡೆಲ್ಲೇ ಕೂರಿಸಿದ್ದಾರೆ. ಈ ಥರ ಅಡ್ಡೆಯಲ್ಲಿ ಕೂರಿಸಿದ್ರೆ ಮುಂಡೂರಮ್ಮ ಹಿಂದೆ ಹೋಗೋದು, ಮುಂದೆ ಬರೋದು, ತಿರುಗ್ಸೋದು, ಈ ಥರ ಎಲ್ಲ ತುಂಬ ಮಾಡುತ್ತಾರೆ. ಮತ್ತು ಲೇಟ್ ಆಗುತ್ತೆ ಅಲ್ಲಿ ಇರೋ ಹುಡುಗರುಗಳಿಗೆ ಅಥವಾ ಪೂಜಾರಿಗೆ ತುಂಬ ಲೇಟ್ ಆಗುತ್ತೆ. ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಳ್ಳೋ ತನಕನೂ ಕೂಡ ಹೀಗೆ ಆಡ್ತಾ ಇರ್ತಾರೆ. ಹಾಗಾಗಿ ಏನು ಮಾಡಿಬಿಡ್ತಾರೆ ಅಂದರೆ ಟ್ಯಾಕ್ಟ್ರಲ್ಲಿ ಕೂರಿಸ್ಬಿಡ್ತಾರೆ. ಟ್ಯಾಕ್ಟ್ರಲ್ಲಿ ಕೂರಿಸಿದ್ರೆ ಸಮಸ್ಯೆ ಇರಲ್ಲ ಅಂತೇಳಿ. ಸೊ ಈ ಥರ ಅಡ್ಡೆಯಲ್ಲಿ ಕೂರಿಸ್ಕೊಬಂದರೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ನಾವು ಚಿಕ್ಕ ಮಕ್ಕಳು ಆಗಿದ್ದಾಗೆಲ್ಲ ಹಿಂಗೆ ಬೀದಿ ಮೇಲೆಲ್ಲ ಹೋಗೋವು ನಾವು. ಇವತ್ತು ಕೃತುನೂ ನಾನು ಹೋಯ್ತೀನಿ ಅಂತ ಅಲ್ಲೇ ಆಟ ಮಾಡ್ತಾಯಿದ್ಲು, ಅಮ್ಮ ಎತ್ಕೊಂಡಿತ್ತು. ಅದಕ್ಕೆ ನಾನು ನೀನು ದೊಡ್ಡವಳಾಗ್ತೀಯಲ್ಲ ಕಂದ, ಆಗ ಹೋಗೋದು, ಈಗ ಸಣ್ಣ ಮಗು ನೀನು ಅಂತ ಹೇಳ್ತಾ ಇದ್ದೆ. ಮತ್ತು ಹಣ್ಕಾಯಿ ಮಾಡಿಸಿ ಮಾಮಿಗೆ ಅಂತಿದ್ಲು. ಅದಕ್ಕೆ ನಮ್ಮ ಬೀದಿಗೆ ಬರ್ತದಲ್ಲ ಅವಾಗ ಹಣ್ಕಾಯಿ ಮಾಡ್ಸೋದ ಅಂತ ಅಂದು. ಯಾಕಂದರೆ ನಾವು ನಮ್ಮ ಮನೆಯಿಂದ ಹಣ್ಕಾಯಿ ಕೊಡೋ ಹಾಗಿಲ್ಲ, ಬೀದಿಗೆ ಬರೋದು ತುಂಬ ಲೇಟ್ ಆಗುತ್ತೆ. ದೇವ್ರು ನೋಡ್ಕೊಂಡು ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸಾರಿ. ನಾನು ಆವಾಗಲೇ ಹೇಳಿದ್ದೀನಿ ಇವತ್ತು ಯಾಕೆ ನಂಗೆ ಅಷ್ಟು ಬೇಜಾರಲ್ಲಿದ್ದೀನಿ, ಯಾಕೆ ದೇವ್ರ ಪೂಜೆ ಮಾಡಿಲ್ಲ, ಏನಾಗಿದೆ ಅಂತ ಹೇಳಿ. ಅದಕ್ಕೋಸ್ಕರ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. 8:30 9 ಗಂಟೆ ಆಗಿತ್ತು ನಮ್ಮ ಬೀದಿಗೆ ಬಂದಾಗ. ನಮ್ಮ ಮನೆ ಹಿಂದೆಯೇ ದೇವಸ್ಥಾನ ಇರೋದ್ರಿಂದ ನಮ್ಮ ಬೀದಿ ಲಾಸ್ಟ್ ಥರ ಬರುತ್ತೆ. ಲಾಸ್ಟಲ್ಲಿ ಬಂದು ದೇವಸ್ಥಾನಕ್ಕೆ ಹೋಗಿ ಕೂರಿಸ್ತಾರೆ. ಸೊ ಈ ಸಲ ತುಂಬ ಚೆನ್ನಾಗೈತೆ. ಟ್ಯಾಕ್ಟರಲ್ಲೆಲ್ಲ ಕೂರಿಸಿದ್ರೆ ಅಷ್ಟು ಮಜಾ ಇರಲ್ಲ, ಖುಷಿ ಇರಲ್ಲ ಮಕ್ಕಳಿಗೆಲ್ಲ. ಅದೊಂಥರ ಪೂಜೆ ಮಾಡಿಸ್ಕೊಂಡು ಟ್ಯಾಕ್ಟ್ರಲ್ಲಿ ಹೋಗ್ತಿದ್ರು. ಬಟ್ ಈ ಸಲ ಚೆನ್ನಾಗೈತೆ. ಇನ್ನು ನೆಕ್ಸ್ಟ್ ಆಚೆ ವೀಕಾಗೆಲ್ಲ ಊರ ಹಬ್ಬನೂ ಇದೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಬಟ್ ನಾವೇನು ಅದೇ ಆಗಲೇ ಹೇಳ್ದಂಗೆ ಹಣ್ಕಾಯಿನೂ ಕೂಡ ಮಾಡಿಸಿಲ್ಲ, ಏನಿಲ್ಲ. ಸೊ ಪಾಪು ತುಂಬ ಹಠ ಮಾಡ್ತಾ ಇದ್ಲು ಹಣ್ಕಾಯಿ ಮಾಡಿಸಿ ಅಂತ. ಅವಳಿಗೆ ಏನು ಚಿಕ್ಕವಳು ಗೊತ್ತಾಗಲ್ಲ. ಸೊ ಸಾರಿ, ನಾನು ಏನೂ ಕೂಡ ನನ್ನ ಬ್ಲಾಗಲ್ಲಿ ಜಾಸ್ತಿ ತೋರ್ಸೋಕ್ಕಾಗ್ತಾಯಿಲ್ಲ, ಹೇಳೋಕ್ಕಾಗ್ತಾಯಿಲ್ಲ. ನನಗೆ ಮೂಡ್ ಸ್ವಿಂಗ್ಸ್ ತುಂಬ ಆಗ್ತಾಯಿದೆ, ನೆನಪುಗಳೇ ಕಾಡ್ತಾ ಇದ್ದಾವೆ. ಯಾರೋ ಒಬ್ಬರು ಹಿಂದೆ ಹಾಕಿರೋಂಥ ವ್ಲಾಗ್ ಹೇಳಿದ್ದಾರೆ, ಏನೋ ತೋರಿಸಲ್ಲ, ಸುಮ್ಮನೆ 2 ನಿಮಿಷ ಇರೋದನ್ನ 20 ನಿಮಿಷ ತೋರಿಸ್ತೀಯಾ, ನಿನ್ನ ವೀಡಿಯೋಸು ನೋಡೋದು ವೇಸ್ಟ್ ಅಂತ ಹೇಳಿ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಥ್ಯಾಂಕ್ ಯು ಅಂತ ರಿಪ್ಲೈ ಮಾಡಿದೆ. ನಾನು ಆವಾಗಲೇ ಹೇಳಿದ್ದೀನಿ, ನಾನಿರೋದು ಹಳ್ಳೀಲಿ, ಮತ್ತು ನಾನು ಹೊರಗಡೆ ಜಾಸ್ತಿ ಎಲ್ಲೂ ಹೋಗಲ್ಲ, ಗದ್ದೆ ಹತ್ರನೂ ಎಲ್ಲೂ ಹೋಗಲ್ಲ, ಮನೆಯಲ್ಲೇ ಇರ್ತೀನಿ ಮಗು ನೋಡಿಕೊಂಡು. ಸೊ ನನ್ನ ಲೈಫು ದಿನನಿತ್ಯದ ಶೈಲಿ ಹೇಗಿರುತ್ತೆ ಅದನ್ನೇ ನಾನು ವ್ಲಾಗ್ ಮಾಡಿ ತೋರಿಸ್ತೀನಿ ಅಷ್ಟೇ. ಸೊ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಬೇಡಿ. ನಾನು ಹೊರಗಡೆ ಹೋದಾಗ, ಆಚೆಯಲ್ಲಿ ಹೋದಾಗ ಎಲ್ಲ ಥರದ ವೀಡಿಯೋಸ್ನ ಮಾಡಿ ತೋರಿಸ್ತೀನಿ.
ಸೊ ನನ್ನ ಪರಿಸ್ಥಿತಿ ನಿಮಗೆ ಹಳೆ ವೀಡಿಯೋಸ್ಗಳಿಂದ ಬಂದಿರೋರಿಗೆ ಗೊತ್ತೇ ಇರುತ್ತೆ ನನ್ನ ಲೈಫಲ್ಲಿ ಏನಾಗಿದೆ, ನಾನು ಇವಾಗ ಹೇಗಿದ್ದೀನಿ ಅಂತ ಹೇಳಿ. ಸೊ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಅದಕ್ಕೇ ಈ ಥರದ್ದು ವೀಡಿಯೋಸ್ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ನೀವುಗಳು ಅದನ್ನೇ ಇಷ್ಟಪಟ್ಟು ನೋಡ್ತಾ ಇದ್ದೀರಾ, ಇಷ್ಟಪಡ್ತೀರಾ ನನ್ನ ದಿನನಿತ್ಯದ ಕೆಲಸಗಳು, ಪಾಪು ನೋಡ್ಕೊಳ್ಳೋದನ್ನು. ಸೊ ಅದೇ ಇಷ್ಟ ಆಗ್ತಾ ಇದೆ ಅಂಥೇಳಿ ನಾನು ಅದನ್ನೇ ಮಾಡ್ತಾಯಿದ್ದೀನಿ. ನನ್ನ ಅವತ್ತಿನ ಡೇ ಹೇಗಿರುತ್ತೆ ಅಥವಾ ನಾನು ಏನು ಮಾಡ್ತೀನಿ ಅದನ್ನೆಲ್ಲವನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಸೊ ಏನಾದರೂ ಬೇರೆ ಥರ ಯಾವ ಥರ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ನೀವುಗಳೇ ನನಗೆ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಇನ್ನೇನಿಲ್ಲ, ಹೀರೆಕಾಯಿ ಸಾಂಬಾರು ಮಾಡಿದ್ದೆ. ರಂಜು ಮತ್ತು ನೇತ್ರ ಆಂಟಿ ಅವರು, ರಂಜು ಅವ್ರ ಮನೆ ಪಕ್ಕ ಅವರಿಬ್ಬರು ಒಬ್ಬಿಟ್ಟು ಕೊಟ್ಬಿಟ್ಟು ಹೋಗಿದ್ರು. ನಾವು ಹಬ್ಬ ಮಾಡಲಿಲ್ಲ ಅಂಥೇಳಿ ಊಟಕ್ಕೂ ಕರೆದ್ರು. ನಾವು ಊಟ ಮಾಡಿರೋದ್ರಿಂದ ಹೋಗೋಕ್ಕಾಗಲಿಲ್ಲ. ಸೊ ಒಬ್ಬಿಟ್ಟು ಕೊಟ್ಟಿದ್ರು. ನಾವು ಹೀರೆಕಾಯಿ ಸಾರು ಮಾಡಿ ರೈಸ್ ಮಾಡಿದ್ದೆ ಅಷ್ಟೇ. ಸೊ ದೇವರು ನಮಗೆ ಹಬ್ಬ ಸೆಲೆಬ್ರೇಟ್ ಮಾಡೋ ಭಾಗ್ಯ ಕೊಟ್ಟಿಲ್ಲ. ಆ್ಯಂಡ್ ಈ ಭಾಗ್ಯ ಇದ್ರೂ ಕೂಡ ಅಂಥ ಮನಸ್ಸು ಖುಷಿಯಾಗಿ ಮಾಡೋವಂಥ ಮನಸ್ಸು ಕೊಟ್ಟಿಲ್ಲ ಅಂತ ಹೇಳ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.